Hey everyone, Namaskara ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ಆರ್ ನ್ಯೂ ಇಯರ್, ಮೈ ಸೆಲ್ಫ್ ನಾಗಶ್ರೀ ಆ್ಯಂಡ್ ನಾನು ಮಾತಾಡೋದು ನಾವೆಲ್ಸ್ ಬಗ್ಗೆ, ಬುಕ್ ಬಗ್ಗೆ ಆ್ಯಂಡ್ ಕ್ಯೂಟ್ ಸ್ಟೇಷನರಿ ಬಗ್ಗೆ. ಆ್ಯಂಡ್ ಈ ವಿಡಿಯೋ ಬಂದು ಪಾರ್ಟ್ 2 ವಿಡಿಯೋ. ನಾನು ಮೇ ಮತ್ತು ಜೂನಲ್ಲಿ ಏನೇನು ಓದಿದ್ದೆ ಅನ್ನೋ ವಿಡಿಯೋದಲ್ಲಿ ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನು ಮಿಸ್ ಮಾಡದೆ ಹೋಗಿ ನೋಡಿ. ಆ ವಿಡಿಯೋದಲ್ಲಿ ನಾನು ಭೂತಗಪ್ಪ ಪಾರ್ಟ್ 2, ಹೇಳದೆ ಉಳಿದದ್ದು, ಒನ್ ಅರೇಂಜ್ ಮರ್ಡರ್, ಫೋರ್ ಟ್ಯಾಂಗಲ್ ಲೈಫ್ಸ್, ವಿ ಆರ್ ದೇರ್ ಫಾರ್ ಈಚ್ ಅದರ್ ಬುಕ್ ಬಗ್ಗೆ ಮಾತಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಹಿ ಟೆಕ್ಸ್ಟೆಡ್ ಮೀ ಆಫ್ಟರ್ ಡೆತ್, ಆಲ್ ದಿಸ್ ಲವ್, ಐ ಹ್ಯಾವ್ ಯುವರ್ ಬ್ಯಾಕ್, ಲವ್, ಲಾಸ್ ಆ್ಯಂಡ್ ಲೈಫ್, ತಿತ್ತಿಬ್ ವಾಸನ ಟೈಟಾನ್ ವಾಚ್, ಈ 5 ಬುಕ್ಗಳ ಬಗ್ಗೆ ಮಾತಾಡ್ತೀನಿ. ಮೊದಲನೇ ಬುಕ್ ನಾನು ಮಾತಾಡ್ತಿರೋದು ಬಂದ್ಬಿಟ್ಟು ಐ ಹ್ಯಾವ್ ಯುವರ್ ಬ್ಯಾಕ್. ಈ ಬುಕ್ ಬಂದು ನಾನು ಇನ್ಸ್ಟಾದಲ್ಲಿ ಗಿವ್ ಅವೇಕೆಲ್ಲ ಕಂಡಕ್ಟ್ ಮಾಡ್ತಾರೆ, ಅದರಲ್ಲಿ ವಿನ್ ಆಗಿ ಪಡೆದಂತ ಬುಕ್ ಇದು. ರಾಜ್, a high school boy, is deeply in love with his classmate Anjali but struggle to confess his feelings. When he finally gathers the courage to propose, their love story begins to bloom. They share tender moments just like any young couple in love. But everything changes when Anjali's father discovers them in a private moment. This confrontation sets off a chain of unexpected events that turns Anjali's life upside down. As challenges pile up and life takes a turbulent turn, their bond is tested like never before. Will Raj and Anjali find the strength to overcome the hurdles, or will their love succumb to the pressures of life? Join them on an emotional journey filled with love, heartbreak, and resilience. ಎಸ್, ಅವಾಗಲೇ ಹೇಳ್ದಂಗೆ ಐ ಹ್ಯಾವ್ ಯುವರ್ ಬ್ಯಾಕ್ ಬಂದು ನಾನು ಗಿವ್ ಅವೇಲಿ ವಿನ್ ಆದಂಥ ಬುಕ್ಕು. ಈ ಬುಕ್ ನನಗೆ ಒಂಥರ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ಈಗಿನ ಯೂತ್ ಯಾರ್ಯಾರು ಇರ್ತಾರೆ ಅವ್ರು ಈ ಬುಕ್ನ ಓದಿ ಟ್ರೂ ಲವ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಆ್ಯಂಡ್ ಇದು ಅವಾಗಲೇ ನಾನು ಓದ್ದಂಗೆ ರಾಜ್ ಆ್ಯಂಡ್ ಅಂಜಲಿ ಮೇನ್ ಕ್ಯಾರೆಕ್ಟರ್ಸ್, ಇವರಿಬ್ರು ಹೈಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ತಾರೆ. ಆ್ಯಂಡ್ ಇವರಿಬ್ರು ಪ್ರೀತಿ ಅಂಜಲಿ ಅವ್ರ ಅಪ್ಪ ಗೊತ್ತಾಗುತ್ತೆ. ಆಸ್ ಯೂಶುವಲ್ ಎಲ್ಲ ಪೇರೆಂಟ್ಸ್ ಮಾಡುವಾಗೆ ಇವರಿಬ್ರನ್ನ ದೂರ ಮಾಡಕ್ ಪ್ರಯತ್ನ ಪಡ್ತಾರೆ. ಆ್ಯಂಡ್ ಇದರಲ್ಲಿ ಹೇಗಾಗತ್ತೆ ಅಂತ ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ, ದೂರ ಮಾಡ್ತಾರೆ, ಎಲ್ಲೋ ಬೇರೆ ಬೇರೆ ಹೋಗ್ತಾರೆ, ಈ ತರ ಟ್ವಿಸ್ಟ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಿದ್ದು ಟ್ವಿಸ್ಟೇ ಬೇರೆ. ನೀವು ನಿಜವಾಗ್ಲೂ ಇದು ಬುಕ್ ಓದ್ಬೇಕಾದ್ರೆ ಆ ತರ ಒಂದು ಟ್ವಿಸ್ಟ್ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಂಡ್ ಇದರಲ್ಲಿ ರಾಜ ಅಂಡ್ ಅಂಜಲಿ ಪ್ರೀತಿ ಅಲ್ದೇನೆ ಇನ್ನೊಂದು ಪ್ರೀತಿ ನಾನ್ ನೋಡ್ದೆ. ಯಾವ್ದು ಅಂತ ಹೇಳಿದ್ರೆ, ಅಂಜಲಿ ಅವರ ಅಮ್ಮಗೆ ಅವ್ರ ಅಪ್ಪ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಒಂದ್ ಸಿಚುವೇಶನ್ ಅಲ್ಲಿ ನೀವು ಕಾಣ್ಬೋದು. ಅದು ತುಂಬಾ ಎಮೋಷನಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಈ ಬುಕ್ ಓದಿದಾಗ. ಸೀರಿಯಸ್ಲಿ ಈ ತರನು ಪ್ರೀತಿ ಇರುತ್ತಾ ಈಗಿನ ಕಾಲದಲ್ಲಿ ಅನ್ನೋ ತರ. ಅಂಡ್ ಎಸ್, ನಾನು ಅವಾಗ್ಲೇ ಹೇಳ್ದಂಗೆ ಇವಾಗಿನ ನ್ಯೂಸ್ಗಳು ಏನಂತ ಹೇಳಿದ್ರೆ, ಏನಾದ್ರು ಒಂದು ಪ್ರಾಬ್ಲಮ್ ಬಂತು ಅಂತ ಹೇಳಿದ ತಕ್ಷಣ ಬೇಕು ದೂರ ಆಗೋಣ, ಏನೋ ಒಂದು ಮಾಡ್ಕೊಂಡು ಬೇರೆ ಆಗ್ತಾರೆ. ಬಟ್ ಇದ್ರಲ್ಲಿ ಇವರಿಬ್ರು ಎಷ್ಟು ಮೆಚುರಿಟಿ ಇದೆ, ಹೇಗೆ ಸಿಚುವೇಶನ್ ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಯಾರು? ರಾಜ್ ಅಂಡ್ ಅಂಜಲಿ. ಅಂಡ್ ಇಲ್ಲಿ ಅಂಜಲಿ ತುಂಬಾ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾಳೆ, ಅದ್ರ ಬಗ್ಗೆನೂ ಇಲ್ಲಿ ಹೇಳಿದ್ದಾರೆ. ಅದನ್ನ ಅವಳು ಹೇಗೆ ಮೆಟ್ಟಿ ನಿಲ್ತಾಳೆ ಅದನ್ನು ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ನಾನು ಏನಾದ್ರು ಎಕ್ಸ್ಟ್ರಾ ಹೇಳಕ್ ಹೋದ್ರೆ ಸ್ಪಾಯ್ಲರ್ ಕೊಟ್ಟಂಗೆ ಆಗೋಗುತ್ತೆ. ಇದು ತುಂಬಾ ಶಾರ್ಟ್ ರೀಡ್, ಒಂದು 60 ಪೇಜಸ್ ಬುಕ್ ಇರ್ಬೋದು ಅಷ್ಟೇನೆ ಇದು. ಎಸ್, ನಾನಂತೂ ಇದನ್ನ ಗಿವ್ ಅವೇಲ್ ವಿನ್ ಆಗಿದ್ದು ತುಂಬಾ ಖುಷಿ. ಯಾಕಂತ ಹೇಳಿದ್ರೆ ಒಳ್ಳೆ ಬುಕ್ ಸಿಕ್ತಲ್ಲ ಓದೋದಿಕ್ಕೆ ಅಂತ. ಇಂಥ ಬುಕ್ಗಳು ನಮಗ್ ಗೊತ್ತೇ ಆಗಿರಲ್ಲ, ಎಲ್ಲರೂ ಓದೋ ಬುಕ್ಗಳನ್ನೇ ಆಗ್ತಿರ್ತಾರೆ. ಈ ತರದೆಲ್ಲ ಬುಕ್ಗಳು ಇರ್ತವೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಸೊ ಈ ಬುಕ್ ಓದಿದ್ದು ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿ ಆಯ್ತು. ನೀವು ಮಿಸ್ ಮಾಡದೆ ಓದಿ ಇದನ್ನ. ಯಾರಿಗಾರು ತುಂಬಾ ಪೇಜಸ್ ಇರೋ ಬುಕ್ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಇದು ಶಾರ್ಟ್ ರೀಡ್, ಇದು ನಿಮ್ಗೆ ಇಷ್ಟ ಆಗುತ್ತೆ. ಅಂಡ್ ನೆಕ್ಸ್ಟ್ ಬುಕ್ ನಾನು ಮಾತಾಡ್ತಿರೋದು ಬಂದು ಆಲ್ ದಿಸ್ ಲವ್. ಇದು ಪೊಯೆಟ್ರಿ ಬುಕ್. ಇದು ಆಸ್ ಯೂಶುವಲ್ ಪೊಯೆಟ್ರಿ ಬುಕ್ ಓದಿದಾಗ ನಾನು ಕೆಲವೊಂದು ಲೈನ್ಸ್ಗಳನ್ನ ಓದ್ತೀನಲ್ಲ, ಹಾಗೆ ಓದ್ತೀನಿ ಇದನ್ನು. In a world where love is reduced to likes, views and algorithms, I am writing about love. Not because it's easy, but because it's necessary. In a society that's scared to feel, I am screaming into the void that love still matters, that it's still worth fighting for. They say love is dead, but this book is a proof that love isn't just alive, it's the only thing keeping us human.
So here it is, my heart in your hands, a reminder that all this love is exactly what we need to save us from ourselves. ಈ ಬುಕ್ಕಲ್ಲಿರೋ ಕೆಲವೊಂದು ರ್ಯಾಂಡಮ್ ಲೈನ್ಸ್ ಬಗ್ಗೆ ಓದ್ತೀನಿ. ಚಿಕ್ಕದು ಯಾವುದಿದೆ ಅದೆಲ್ಲ. This is what I believe. The consequences of love is not pain. It's perspective. A new way to see what matters and what never did. Maybe love is the only thing our hearts, our bodies, our souls have ever truly needed. This morning, I looked in a mirror and I loved what I saw, the impact of you. I don't want you just to watch sunsets together. Uh, I don't want you just to watch sunsets together. I need you because I want to watch moonsets with you. Tucked in our bed, wrapped in in your arms, gazing at the sky outside the bedroom window and feeling exactly how love is supposed to be felt. In every way, I have seen you. Through the light, through the dark, through the storm, through the calm, through the questions, through the answers, through the laughter, the tears, the hope, the fear, the stars, through the void. I have found love in all of them. A million times over, I have chosen you. Loving you made me realize why they say love conquers all. Because it does. Love conquers everything we can't. All my life, I wandered the world trying to find love. Then, in the most unexpected place, love found me. Proof that love is never lost, it always returns to its rightful owner. ಇದು ಆಲ್ ದಿಸ್ ಲವ್ದು ಕೆಲವೊಂದು ಲೈನ್ಸ್ ಆಗಿತ್ತು. ನೀವು ಪೊಯಿಟ್ರಿ ಲವರ್ ಆಗಿದ್ರೆ ಈ ಬುಕ್ನ ಮಿಸ್ ಮಾಡ್ದೆ ತಗೊಂಡು. ನೆಕ್ಸ್ಟ್ ಬುಕ್ ನಾನು ಮಾತಾಡ್ತಿರೋದು ಬಂದು ತಿತ್ತಿಬ್ ವಾಸನ ಟೈಟಾನ್ ವಾಚ್ ಅಂತ ದಿಲೀಪ್ NK ಅವ್ರು ಬರ್ದಿರೋದು. ಇದನ್ನು ನನಗೆ ಆಥರೇ ಕಳಿಸ್ಕೊಟ್ಟಿದ್ದು. ಇದರಲ್ಲಿ 9 ಕಥೆಗಳಿದೆ. ಮೊದಲನೇ ಕತೆ ಹೆಸರು ತಿತ್ತಿಬ್ ವಾಸನ ಟೈಟಾನ್ ವಾಚ್. ಎರಡನೇದು ಸುಟ್ಟಿರದೆ 3 ದ್ವಾಸ, ದೊಡ್ಡ ಸಂಪಿಗೆಯ ತಿರುವು 3ನೇದು, ಕಾಕ್ಟೈಲ್ 4ನೇದು, 5ನೇದು ಬಂದು ಕುಂಟು ಸೇತುವೆ, 6ನೇ ಕತೆ ಅಂಬಾಸಿಡರ್ ಕಾರು, 7ನೇದು ಬೈರೂಪ, 8ನೇದು ಕೊಲ್ಲ ನಂಜಿ, 9ನೇದು ಬಂದು ವಿಕಾರಿ. ಇದು 9 ಕತೆಗಳಿದ್ರದು. ಇದು ಪ್ರತಿಯೊಂದು ಕಥೆಯಲ್ಲೂ ಒಂದೊಂದು ಮೆಸೇಜ್ ಕೊಡ್ತಾ ಹೋಗ್ತಾರೆ. ಫಸ್ಟ್ ತಿತ್ತಿಬ್ ವಾಸನ ಟೈಟಾನ್ ವಾಚ್ ಅಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಹೇಳಿದ್ದಾರೆ. ಇನ್ನೊಂದು ಕಥೆಯಲ್ಲಿ ತರ್ಲೆ ಮಗ ಆಗಿರ್ತಾನೆ, ಅವನು ಹುಟ್ಟು ತರ್ಲೆ ಆಗಿರ್ತಾನೆ, ಅಪ್ಪ ಅಮ್ಮ ಕಷ್ಟ ಪಡೋದನ್ನ ನೋಡಿ ಬದಲಾಗ್ತಾನೆ. ಸೊ ಒಂದೊಂದು ಮೆಸೇಜ್ ಕೊಡ್ತಾ ಹೋಗುತ್ತೆ ಸಮಾಜಕ್ಕೆ ಏನಾದ್ರು. ಸೊ ಫುಲ್ ಡೀಟೇಲ್ ಆಗಿ ಹೇಳಕ್ ಹೋದ್ರೆ ನಾನೇ ಕತೆ ಎಲ್ಲ ಮಾಡುತ್ತೆ. ಸೊ ಕನ್ನಡ ಪುಸ್ತಕ ಪ್ರಿಯರಿದ್ರೆ ಈ ಬುಕ್ ನ ಮಿಸ್ ಮಾಡದೆ ಓದಿ. ಇದ್ರ ಜೊತೆ ನನ್ಗೊಂದು ಬುಕ್ ಮಾರ್ಕ್ನು ಕಳಿಸ್ಕೊಟ್ಟಿದ್ರು. ಇಲ್ಲಿ ಯಾರು ಉಳುಕೊಳ್ಳುವುದಿಲ್ಲ, ಪ್ರೀತಿಸಿ ಬಿಡಿ ಎಲ್ಲರನ್ನು. ಅಂಡ್ ಇದು ಬರ್ದಿರೋದು ಸಹ ಕೊಳ್ಳೇಗಾಲ ಪ್ರಾಂತೀಯ ಭಾಷೆ ಏನಿರುತ್ತೆ ಅದ್ರ ತರದಲ್ಲೇ ಬರ್ದಿದ್ದಾರೆ. ನೆಕ್ಸ್ಟ್ ಬುಕ್ ನಾನು ಮಾತಾಡ್ತಿರೋದು ಲವ್, ಲಾಸ್ ಅಂಡ್ ಲೈಫ್ ಬಗ್ಗೆ. A book focused on love, loss and life waves a poignant narrative that explores human emotions. It dwells into romantic connections, the heartache of parting, and the resilience needed to navigate existence. Through vivid storytelling, readers experience the joy of new love, the sorrow of loss, and the hope life offers. Characters undergo transformative journeys that challenges their perceptions and foster growth, highlighting the beauty and fragility of life. This exploration of universal themes invites readers to reflect on their own experience and find solace in our shared humanity. ಲವ್, ಲಾಸ್ ಅಂಡ್ ಲೈಫ್ ಈ ಬುಕ್ ನನಗೆ ಆಥರೇ ಕಳಿಸ್ಕೊಟ್ಟಿದ್ದು ರಿವ್ಯೂ ಕೊಡೋದಕ್ಕೆ ಅಂತ. ಈ ಬುಕ್ ಅಲ್ಲಿ ಒಬ್ಬ ವ್ಯಕ್ತಿ, ಒಂದು ಬಾಯ್ದು ಕಾಲೇಜ್ ಲೈಫ್, ಲವ್ ಲೈಫ್ ಅಂಡ್ ವರ್ಕ್ ಲೈಫ್ ಬಗ್ಗೆ ಮಾತಾಡಿದ್ದಾರೆ. ಕಾಲೇಜ್ ಲೈಫ್ ಇಂದ ಇದ್ದು ವರ್ಕ್ ಲೈಫ್ ಬಗ್ಗೆ ಏನೇನೆಲ್ಲ ಸಿಚುವೇಶನ್ಸ್ ಬರುತ್ತೆ ಎಲ್ಲದ್ರ ಬಗ್ಗೆ ನೀಟಾಗಿ ಮಾತಾಡ್ಕೊಂಡು ಹೋಗಿದ್ದಾರೆ. ಅಂಡ್ ಇದು
ಆ ಒಬ್ಬ ವ್ಯಕ್ತಿ ಪಾಯಿಂಟ್ ಆಫ್ ವ್ಯೂ ಇಂದ ಬರ್ದಿರೋಂಥ ಬುಕ್ಕು. ಅಂಡ್ ಇದರಲ್ಲಿ ಮಧ್ಯ ಪೊಯೆಟ್ರಿಗಳು ಇನ್ಕ್ಲೂಡ್ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಈ ಬುಕ್ಗೆ ಒಂದು ಕಳೆ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನನ್ಗೆ ಇಷ್ಟ ಆಗಿದೆ ಏನಂದ್ರೆ ಪರ್ಸ್ನಲಿ ಲೆಟರ್ಸ್ ಟು ಅನ್ನೋನ್ ಮತ್ತೆ ಡೈವರ್ಸ್ ತಗೋಬೇಕು ಅಂತ ಇರೋ ಕಪಲ್ಗಳಿಗೆ ಒಂದು ಲೆಟರ್ ಬರೆದಿದ್ದಾರೆ. ಈ 2 ಲೆಟರ್ಗಳು ತುಂಬಾ ಇಷ್ಟ ಆಯ್ತು. ಅದರಲ್ಲಿ ಒಂದು ಮೆಸೇಜ್ ಕೊಡ್ತಿದ್ದಾರೆ ಏನು ಈ ಸಮಾಜಕ್ಕೆ, ಅದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಕೆಲವೊಂದು ಆ ಥರದ ನಿರ್ಧಾರಗಳನ್ನ ತಗೊಳ್ಳೋ ಮುಂಚೆ ಒಂದ್ಸತಿ ಈ ಬುಕ್ ಓದಿದ್ರೆ ನಾನು ಈ ತರ ನಿರ್ಧಾರ ತಗೊಳಕ್ ಹೋಗಿದ್ದು ಸರಿನಾ, ತಗೊಂಬಾರ್ದಿತ್ತಲ್ವಾ, ಈ ತರದೆಲ್ಲ ತಗೋಬೋದಾ, ಈ ತರದೆಲ್ಲ ನಮ್ಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಸೊ ನಂಗೆ ಈ ಬುಕ್ ಇಷ್ಟ ಆಯ್ತು. ಸ್ಟಾರ್ಟಿಂಗ್ ಒಂಚೂರು ಬೋರ್ ಅನ್ಸ್ಬೋದು, ಹೋಗ್ತಾ 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 ಅಂತೂ ಇದ್ರಲ್ಲಿ ಹೇಳಿರೋ ಕಾನ್ಸೆಪ್ಟ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ. ನೀವು ಈ ಬುಕ್ ಓದಿ. ನೆಕ್ಸ್ಟ್ ಬುಕ್ ನಾನು ಮಾತಾಡ್ತಾ ಇರೋದು ಬಂದು ಶಿ ಟೆಕ್ಸ್ಟೆಡ್ ಮೀ ಆಫ್ಟರ್ ದಟ್, ಅ ಟೇಲ್ ಆಫ್ ಲವ್, ಲಾಸ್ ಅಂಡ್ ದ ಸೂಪರ್ ನ್ಯಾಚುರಲ್. ಈ ಬುಕ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕಂಟೆಂಟ್ಸ್ ಓದೋಣ. ದ ಸೈಲೆಂಟ್ ಕಾಲ್, ದ ನಂಬರ್ ದಟ್ ಕುಡಂಟ್ ಎಕ್ಸಿಸ್ಟ್, ಅ ಫೋಟೋ ಇನ್ ಮೈ ಫೋನ್, ದ ವಿಸ್ಪರ್ ಇನ್ ದ ಡಾರ್ಕ್, ಶಾಡೋಸ್ ಆಫ್ ಅ ಪಾಸ್ಟ್, ದ ಗಾರ್ಡಿಯನ್ಸ್ ಗೇಮ್, ದ ಹಾಂಟೆಡ್ ಟೆಂಪಲ್, ದ ಪ್ಯಾಕ್ಟ್, ಮೆಸೇಜಸ್ ಫ್ರಮ್ ಬಿಯಾಂಡ್, ದ ಮಿಡ್ ನೈಟ್ ರಿಚುವಲ್, ಕ್ರಾಸಿಂಗ್ ಓವರ್, ದ ಹಿಡನ್ ಟ್ರುತ್, ದ ರೆಕ್ನಿಂಗ್, the love death, the love beyond death, the final trial, return to reality, the unseen enemy, secrets revealed, the battle of souls, a new dawn. ಇದಿಷ್ಟು ಕಂಟೆಂಟು. ಅಂಡ್ ಈ ಬುಕ್ ಅಲ್ಲಿ ಏನಂತ ಹೇಳಿದ್ರೆ, ಒಬ್ಬ ಹುಡುಗಿ ಸತ್ತೋಗಿರ್ತಾಳೆ. ಆ ಹುಡುಗಿ ಬರ್ಡೇಗೆ ಹುಡುಗ ಪ್ರತಿ ವರ್ಷ ವಿಶ್ ಮಾಡಿ ಐ ಮಿಸ್ ಯು ಅನ್ನೋ ತರ ಮೆಸೇಜ್ ಹಾಕ್ತಾನೆ. ಸುಮಾರು ವರ್ಷ ಆದ್ಮೇಲೆ, ಅವಳು ಸತ್ತಿ ಸುಮಾರು ವರ್ಷ ಆದ್ಮೇಲೆ ಆ ಕಡೆ ಅವಳ ಫೋನಿಂದ ಅಷ್ಟು ವರ್ಷ ಬರ್ದಿರೋಂಥ ಮೆಸೇಜ್ ಆ ವರ್ಷ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಇವನು ಬರ್ಡೇಗೆ ಅಂತ ವಿಶ್ ಮಾಡಿ ಐ ಮಿಸ್ ಯು ಈ ತರ ಎಲ್ಲ ಕಳಿಸಿದಾಗ ಆ ಕಡೆಯಿಂದ ಐ ಮಿಸ್ ಯು ಟು ಅನ್ನೋ ಮೆಸೇಜ್ ಬರುತ್ತೆ. ಈ ಹುಡುಗನಿಗೆ ಗಾಬರಿ, ಅದ್ ಹೇಗ್ ಬರಕ್ ಸಾಧ್ಯ? ಈ ಮೊಬೈಲ್ ಈ ಸಿಮ್ ಡೆಡ್ ಆಗಿ ಎಷ್ಟೋ ವರ್ಷಗಳೇನೆ ಆಗಿದೆ, ಅದೇಗ್ ಮೆಸೇಜ್ ಬಂತು? ಇದು ಕ್ವಶನ್ ಮಾರ್ಕ್. ಅದ್ ಹೇಗ್ ಬಂತು? ಅವ್ರಿಗೆ ನಿಜವಾಗ್ಲೂ ಬದುಕಿಲ್ಲ ಅಥವಾ ಸತ್ತಿದಾರ? ಇಲ್ಲಿ ಹೇಳಿರಂಗೆ ಸೂಪರ್ ನ್ಯಾಚುರಲ್ ಇದೆಯಾ? ಇವೆಲ್ಲನೂ ನಾನ್ ಹೇಳಕ್ ಹೋಗಲ್ಲ, ನೀವೇ ಬುಕ್ ಓದಿ ತಿಳ್ಕೊಳ್ಳಿ. ಅಂಡ್ ಈ ಬುಕ್ ಅಲ್ಲಿ ಯೂಸ್ ಮಾಡಿರೋಂಥ ಕರ್ಸ್, ಸೀಲ್ ಅನ್ನೋ ವರ್ಡ್ಸ್ ನನಗೆ ವ್ಯಾಂಪೈರ್ ಡೈರೀಸ್ ವೈಬ್ಸ್ ಕೊಡ್ತು. ಇದಿಷ್ಟು ಬುಕ್ಗಳು. ಪಾರ್ಟ್ 1 ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಇದು ಪಾರ್ಟ್ 2, 5 ಬುಕ್ಸ್ ನಾನು ಮಾತಾಡಿದ್ದೀನಿ. ಇದಿಷ್ಟು ಬುಕ್ಗಳು ನಾನು ಮೇಯಿಂದ ಜೂನ್ ತನಕ ಏನೇನು ಓದಿದೆ 2 ತಿಂಗಳಲ್ಲಿ ಅಷ್ಟು ಬುಕ್. ಅಂಡ್ ನನ್ಗೆ ಏನ್ ಇಷ್ಟ ಆಯ್ತು, ಖುಷಿ ಆಯ್ತು ಅಂತ ಹೇಳಿದ್ರೆ, ನನ್ನ ಓದೋ ಸ್ಪೀಡ್ ಇನ್ಕ್ರೀಸ್ ಆಗಿದೆ. ಜಾನಿಂದ ಏಪ್ರಿಲ್ ತನಕ ನಾನೊಂದು 11 ಬುಕ್ ಓದಿದೆ ಅಷ್ಟೇ. ಈಗ 2 ತಿಂಗಳಲ್ಲಿ ನಾನು 10 ಬುಕ್ ಓದಿ ಮುಗಿಸಿದ್ದೀನಿ. ನಂಗೆ ಖುಷಿ ಆಗ್ತಿದೆ, ತುಂಬಾ ಸ್ಪೀಡ್ ಇನ್ಕ್ರೀಸ್ ಆಗಿದೆ ಓದೋದ್ರಲ್ಲಿ ಅಂತ. ಅಂಡ್ ಪಾರ್ಟ್ 1 ವಿಡಿಯೋ ನೋಡದೆ ಇರೋದು ಮಿಸ್ ಮಾಡದೆ ಹೋಗಿ ನೋಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಅಂಡ್ ನಾನು ಇಷ್ಟು ಬುಕ್ಗಳು ಯಾವ್ಯಾವ್ದು ಮಾತಾಡಿದ್ದೀನಿ ಇವತ್ತು, ಅಷ್ಟರಲ್ಲಿ ನೀವು ಯಾವ್ದಾದ್ರು ಬುಕ್ ಓದಿದ್ದೀರಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ.